ಫಸ್ಟ್ ಸ್ಟಾರ್ಟಿಂಗಲ್ಲಿ ಬೇಸೂರು ಜಲ ವೇದಿಕೆಯಿಂದ ಮಾಡ್ಕೊಂಡಿದ್ವಿ, 10,000 ಆಟ ಮಾಡಿದ್ವಿ. ಈಗ ಇಡೀ ಮಲೆನಾಡಿಗೆ ಇದು ಬರಲಿ ವಿಷಯ ಮಾರ್ಗ ಆಗಿದೆ. ಬರೀ ಒಂದು ಬೇಸೂರಿಗೆ ಮಾತ್ರ ಅಲ್ಲ, ಇದು ಮಲೆನಾಡಿನ ವ್ಯಾಪ್ತಿಗೆ ಬರೋದ್ರಿಂದ ಇದನ್ನು ಮಲೆನಾಡು ಅಂತೇಳಿ ತಗೊಂಡು ಇವತ್ತು ಕರಪತ್ರಗಳನ್ನು ಇವತ್ತು ಬಿಡುಗಡೆ ಮಾಡಬೇಕು ಅಂತೇಳಿ ಮಾಡಿದ್ವಿ. ಅದೇ ರೀತಿ ಇವತ್ತು ನಾವು ಮಾಧ್ಯಮ ಮಿತ್ರರ ಮಧ್ಯೆ ಬಂದಿರತಕ್ಕಂಥದ್ದು ಏನಪ್ಪ ಅಂತ ಹೇಳಿದರೆ, ನಾವು ಈಗಾಗಲೇ ಒಂದು ಹೋರಾಟವನ್ನು 7ನೇ ತಾರೀಕು ನಾವು ಶುರು ಮಾಡಿದ್ವಿ. ಬೇಸೂರಲ್ಲಿ ನಡೀತಕ್ಕಂಥ ಅಣು ವಿದ್ಯುತ್ ಸ್ಥಾವರದ ವಿರುದ್ಧವಾಗಿ 7ನೇ ತಾರೀಕು ನಾವು ಸಾಗರದಲ್ಲಿ ಬೃಹತ್ ಮೆರವಣಿಗೆ ಮಾಡಿ AC ಅವರ ಗಮನಕ್ಕೂ ಕೂಡ ನಾವು ವಿಷಯವನ್ನು ತಂದಿದ್ವಿ. ನಾವು ಮಾಧ್ಯಮ ಸ್ನೇಹಿತರು ಕೂಡ ನಮಗೆ ತುಂಬ ಸಪೋರ್ಟ್ ಮಾಡಿದ್ವಿ, ಈಗಲೂ ಮಾಡ್ತಾಯಿದ್ವಿ. ತುಂಬ ಸಂತೋಷ. ಯಾಕೆಂದರೆ ಆ ಒಂದು ನಾವು ಮಾಡಿ ಸುಮಾರು ಈಗ 13-14 ದಿವಸ ಆಯಿತು. ಈಗ ಯಾವುದೇ ನಮಗೆ ಸರಿಯಾದ ಇನ್ನೂ ಪ್ರತಿಕ್ರಿಯೆ ಬಂದಿಲ್ಲ. ಈಗ ಸರ್ಕಾರಿಯ ನಮ್ಮ DC ಅವರು ಈಗ ಮೊನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಮೌಖಿಕ ಕೊಟ್ಟಿದ್ದಾರೆ, ಮಾಧ್ಯಮಗಳಲ್ಲಿ ನನಗೆ ಹೇಳಿರೋದು ನಮಗೆ ಸಮಾಧಾನ ಇಲ್ಲ. ಹಾಗಾಗಿ ನಾವು ಮತ್ತೆ ನಮ್ಮ ಹೋರಾಟ ನಿಲ್ಲಬಾರ್ದು. ಹಾಗಾಗಿ ನಾವು ಹೋರಾಟವನ್ನು ಮತ್ತೆ ಹಮ್ಮಿಕೋಬೇಕು ಅನ್ನೋ ತೀರ್ಮಾನವನ್ನು ಮಾಡಿ ಇವತ್ತು ನಾವು 18ನೇ ತಾರೀಕು ಇವತ್ತು ನಮ್ಮ ಕೋಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಮಕ್ಕಳಿಂದ ಒಂದು ಹೋರಾಟವನ್ನು ನಾವು ಹಿರಿಯರು ದೊಡ್ಡವರು ಎಲ್ಲ ಸೇರಿ ಮಕ್ಕಳನ್ನ ಇಟ್ಕೊಂಡು ಮಾಡಬೇಕು ಅಂತ ಪ್ರತಿಭಟನೆ ಮಾಡಿದ್ವಿ. ಅದೇ ರೀತಿ 20ನೇ ತಾರೀಕು ಬೇಸೂರು ಬಸವಣ್ಣ ದೇವಸ್ಥಾನದಿಂದ ಪಾದಯಾತ್ರೆ ಮುಖಾಂತರವಾಗಿ ಸಾಗರ AC ಕಚೇರಿಗೆ ಬಂದು ಮುಟ್ಟಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ವಿ. ಅದೇ ರೀತಿ 21, 22, 24, 25ನೇ ತಾರೀಕು 5 ದಿವಸಗಳ ಕಾಲ ಸಾಗರದ AC ಕಚೇರಿ ಎದುರಿಗೆ ಸರದಿ ಧರಣಿಯನ್ನು ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ವಿ. ಮತ್ತು 27ನೇ ತಾರೀಕು ಶಿವಮೊಗ್ಗದಲ್ಲಿ ನಾವು ಒಂದು ಪ್ರತಿಭಟನೆಯ ಮುಖಾಂತರವಾಗಿ DC ಅವರಿಗೆ ಒಂದು ಮನವಿಯನ್ನು ಕೊಡಬೇಕು. ನಮಗೆ ಈ ಒಂದು ಬೇಸೂರಲ್ಲಿ ನಡೀತಕ್ಕಂಥ ಅಣು ವಿದ್ಯುತ್ ಸ್ಥಾವರ ನಮಗೆ ಬೇಡ, ದಯಮಾಡಿ ಅದನ್ನು ನೀವು ನಿಲ್ಲಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟ ಉಪಮುಖ್ಯಮಂತ್ರಿಗಳಿಗೆ, ಮುಖ್ಯ ಕಾರ್ಯದರ್ಶಿಗಳಿಗೆ ಆ ವಿಷಯ ಮುಟ್ಟಬೇಕು. ಅದಕ್ಕೆ ಶಿವಮೊಗ್ಗ ಹೋಗಿ ನಾವೊಂದು ಪ್ರತಿಭಟನೆಯನ್ನು DC ಮುಖಾಂತರ ನಾವು ಸಲ್ಲಿಸಬೇಕು ಅಂತ ತೀರ್ಮಾನವನ್ನು ಮಾಡಿದ್ವಿ. ಹಾಗಾಗಿ ನಾವು ಇಷ್ಟು ಹೋರಾಟಗಳನ್ನು ಮಾಡಿದ್ರು. ಈಗ ಶಾಸಕರು ಅವರು ಹೇಳಿಕೆ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ನಾನು ಆಗೋದಿಲ್ಲ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ. ಬಟ್ ಮಾನ್ಯ ಸಂಸದರನ್ನು ನಾವು ಭೇಟಿ ಮಾಡಿದ್ವಿ, ಅವರು ಕೂಡ ಹೇಳಿದ್ದಾರೆ. ಆದರೂ ನಮಗೆ ಸಮಾಧಾನ ಇಲ್ಲ, ಸಮಾಧಾನ ಆಗ್ತಾ ಇದೆ. ಹಾಗಾಗಿ ನಮಗೆ ಅಧಿಕೃತವಾಗಿ ಒಂದು ಲಿಖಿತವಾದಂಥ ಒಂದು ಮುದ್ರೆ ನಮಗೆ ಬರಬೇಕು. ಯಾವುದೇ ಕಾರಣಕ್ಕೂ ನಾವು ಬೇಸೂರಲ್ಲಿ ಮಲೆನಾಡಿನಲ್ಲಿ ಅಣು ವಿದ್ಯುತ್ ಸ್ಥಾವರವನ್ನು ಮಾಡೋದಿಲ್ಲ ಅಂತ ಹೇಳಿ ಸರ್ಕಾರ ನಮಗೆ ಹೇಳಬೇಕು. DC ಅವರ ಮುಖಾಂತರ ಆದೇಶ ಬರಬೇಕು. ಅದರ ಸಲುವಾಗಿ ನಮ್ಮ ಎಲ್ಲ ಮಲೆನಾಡು ಈ ಹೋರಾಟ ಸಮಿತಿ ಏನಿದೆ, ಇದು ಅಣು ವಿದ್ಯುತ್ ಸ್ಥಾವರದ ಬಗ್ಗೆ ವಿರುದ್ಧವಾಗಿರ್ತಕ್ಕಂಥ ಹೋರಾಟ. ಅದರಲ್ಲಿ ನಾನು ನನ್ನ ಸಾಗರದ ಮಹಾಜನತೆಗೆ ನಾನು ಹೇಳೋದಿಷ್ಟೇ, ಇವತ್ತು ಶರಾವತಿಯ ಬ್ಯಾಕ್ವಾಟರ್ ಆ ನೀರನ್ನು ಇವತ್ತು ಫಿಲ್ಟರ್ ಮಾಡಿ ಸಾಗರಕ್ಕೆ ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿದರು. ಭಾಳ ಜನ ಸಾಗರದ ನನ್ನ ಸ್ನೇಹಿತರುಗಳು ಇದೇನು ನಮ್ಗೆ ಗೊತ್ತೇ ಇಲ್ಲ, ಏನೋ ಒಂಥರ ಇದು ಏನೋ ಬೇಸೂರಲ್ಲಾಗ್ತಾ ಇದೆ. ಬೇಸೂರಿಗಾದರೆ ಬೇಸೂರು ಮಾತ್ರ ಉಳಿಯಲ್ಲ ಸ್ವಾಮಿ, ಸಾಗರನೂ ಹೋಗುತ್ತೆ, ಹೊಸನಗರ ಹೋಗುತ್ತೆ, ಸುತ್ತಮುತ್ತ 40 ಕಿಲೋಮೀಟ್ರು ರೇಡಿಯೇಷನ್ ಬರುತ್ತೆ. ಎಲ್ಲರಿಗೂ ಒಂದೇ ಸರಿಗೆ ಎಫೆಕ್ಟ್ ಯಾರಿಗೂ ಆಗಲ್ಲ. ನಾವೇನು ಒಂದೇ ಸರಿಗೆ ಹಾಕ್ಬಿಡುತ್ತೆ ಅಂತಲ್ಲ, 16 ವರ್ಷ ಬೇಕು, ಕಾಯಿಲೆಗಳು ಬರುತ್ತೆ, ಪ್ರತಿಯೊಂದರಲ್ಲೂ ಕೂಡ ತೊಂದರೆ ಆಗುತ್ತೆ ಅನ್ನೋದು ನಮಗೆ ಬಂದಿರತಕ್ಕಂಥ ಮಾಹಿತಿ ಇದೆ. ಆ ಪ್ರಕಾರ ಸಾಗರ ಮಹಾಜನತೆಗೆ ನಾನು ಇಷ್ಟೇ ಕೈ ಮುಗಿದು ಹೇಳ್ತಾ ಇದ್ದೀನಿ, ನಮ್ಮ ಜಾಥಾ 20ನೇ ತಾರೀಕಿಗೆ ನಾವು ಬೇಸೂರಿಂದ ನಡ್ಕೊಂಡು ಸಾಗರ ಬರ್ತೀವಿ. ಅವತ್ತು ನಮಗೆ ಸಪೋರ್ಟ್ ಆಗಿ ಸಾಗರದ ಮಹಾಜನತೆ ನಮ್ಮ ಜೊತೆ ನಿಲ್ಲಬೇಕು. ನಾವು AC ಕಚೇರಿ ಬಂದು ನಾವು ಅಲ್ಲಿ ಮನವಿಯನ್ನು ಕೊಡ್ತೀವಿ. ಆವಾಗ ನಮ್ಮ ಜೊತೆಗೆ ಸಾಗರ ಮಹಾಜನತೆ ಬರಬೇಕು ಅಂತ ನಮ್ಮ ಮುಖಾಂತರ ನಾವು ಕೆಲಸಕ್ಕೆ ಇಷ್ಟಪಡ್ತಾ ಇದ್ದೀವಿ. 27ಕ್ಕೆ ಶಿವಮೊಗ್ಗಕ್ಕೆ ನಾವು ಬರಬೇಕು. ಒಂದು DCಗೆ ನಾವು ಮನವಿ ಕೊಡ್ತಾ ಇದ್ದೀವಿ. ಯಾಕೆಂದರೆ ಈಗ ನಮಗೆ ಗೊತ್ತಿದೆ, ಶಿವಮೊಗ್ಗ ಹೋಗಿ ಇವತ್ತು ಸಾಗರ ಬೇಸೂರು ತುದಿಯಿಂದ ನಾವು ಶಿವಮೊಗ್ಗ ಹೋಗಿ DC ಮನವಿ ಕೊಡೋದು ಇವತ್ತು ಎಷ್ಟು ಖರ್ಚು ಬರುತ್ತೆ. ಜನಗಳು ಹೋಗಬೇಕು, ಜನ ಕರ್ಕೊಂಡು ಹೋಗಬೇಕು, ಇಲ್ಲ ಅವರೇ ವಾಲಂಟಿಯರ್ಸ್ ಬರಬೇಕು. ಇದೆಲ್ಲ ದೊಡ್ಡ ಹೋರಾಟ. ಇದನ್ನು ಸರ್ಕಾರದ ಜನಪ್ರತಿನಿಧಿಗಳು ಯಾರಿದ್ದಾರೆ ಇದನ್ನು ತಕ್ಷಣವಾಗಿ ನೋಡಬೇಕಿದೆ. ನೋಡಿ ಪರಿಸ್ಥಿತಿಗಳನ್ನು ಯಾರು ಜನಗಳಿಂದ ಆಯ್ಕೆಯಾಗಿ ಯಾರು ಹೋಗಿದ್ದಾರೆ ಅವರು ಇದನ್ನು ತಾವು ಮಾಡಬೇಕು. ನಾವು ಜನ ಮಾಡೋದಲ್ಲ, ನಾವು ಆಯ್ಕೆ ಮಾಡಿ ನಾವು ಕಳಿಸಿರ್ತೀವಿ, ನಾವು ಮಾಡಬೇಕು ಅಂತ ತಮ್ಮ ಮುಖಾಂತರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನು. ಹಾಗಾಗಿ ಈ ಒಂದು ಹೋರಾಟ ಈ ಪ್ರಕಾರವಾಗಿ ನಡೀತದೆ ಅಂತೇಳಿ ತಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತಾರೆ. ನಿರಂತರ ಹೋರಾಟ ಆಗ್ತದೆ. ನಮ್ಗೆ ಗೊತ್ತಿಲ್ಲ ಅಂದ್ಮೇಲೆ ನೀವೇ ಹಾಕಿದ್ದೀರಿ ಅಧಿಕಾರದಲ್ಲಿ.
ನಾವು ನಿಮಗೆ ಓಟ್ ಕೊಟ್ಟು ಗೆಲ್ಸಿದ ಮೇಲೆ ನಮ್ಮ ಸಮಸ್ಯೆಗಳ ಬಗ್ಗೆ ಗಂಭೀರವಾಗಿ ಸರ್ಕಾರದಲ್ಲಿ ನೀವು ಮಾತಾಡಬೇಕು. ನೀವೇ ನಾಯಕತ್ವ ವಹಿಸಬೇಕು. MLA ಚಳವಳಿ ಬರ್ಬೇಕು, ಮುಂದೆ ನಿಲ್ಬೇಕು, MP ನಿಲ್ಬೇಕು, ಮತ್ತೆ ಉಸ್ತುವಾರಿ ಸಚಿವರು ನಿಲ್ಬೇಕು ನಮ್ಮ ಜೊತೆಗೆ ಮುಂದಿನ ಚಳವಳಿಯಲ್ಲಿ. ಸುಮ್ಮನೆ ಹೋಗಿ ನಾವು ಮನವಿ ಕೊಡೋಕೆ ಬಾಜಿರಾಗಿರಲ್ಲ. ಇವ್ರಿಗೆ ಗೊತ್ತಿರೋ ಸಮಸ್ಯೆನೇ ನಮ್ಗಿಂತ ಜಾಸ್ತಿ ಗೊತ್ತಿದೆ. ಈಗ ನಾವು 2 ಲಕ್ಷ ಜನರ ಸಮಸ್ಯೆ ಮುಳುಗಡೆ ಅರಣ್ಯ ಭೂಮಿ ಬಾಯಿ ಹೊಡ್ಕೊತಾ ಇದ್ವಿ. MP ಮನೆ ಚಲೋ ಮಾಡಿದ್ವಿ, MLA ಹೇಳಿದ್ವಿ, ಉಸ್ತುವಾರಿ ಸಚಿವರಿಗೆ ಹೇಳಿದ್ವಿ, ಚೀಫ್ ಮಿನಿಸ್ಟರ್ ಹೇಳಿದ್ವಿ, ಕಿವಿ ಕೆಪ್ಪಾಗುದ್ಯಾವ. ಹಂಗಾಗಿ ಜನರ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಗಂಭೀರವಾದಂತ ಈ ಸಮಸ್ಯೆ. ಈ ನಮ್ಮ ಗೌಡರು ಕೆಲವರೆಲ್ಲ ಪಾಪ ಜನ ಅಲ್ಲಿ ಹೇಳ್ತಾರೆ, ನಿದ್ದೆ ಮಾಡಕ್ ಆಗ್ತಿಲ್ಲ, ಮನೆಗೆ ಹೆಂಗಸರು ಮಕ್ಕಳೆಲ್ಲ ಭಯಭೀತರಾಗಿದ್ದಾರೆ, ನಮ್ಮ ಬದುಕೇನು ಮುಂದೆ. ಮತ್ತು ಹಿಂದಿಂದೆಲ್ಲ ಅನುಭವದ ಪಾಠ, ಅದೊಂಥರ ಭೀಕರವಾದಂತ ನೋವಿನ ಪಾಠ, ಅದನ್ನ ಮತ್ತೆ ನಾವು ಅನುಭವಿಸ್ಬೇಕೆ ಅಂತ ಹೇಳಿ ಜನ ಆಲೋಚನೆ ಮಾಡಿ ಗಾಬರಿ ಆದಾಗ ಅವ್ರ ರಕ್ಷಣೆಗೆ ಜನಪ್ರತಿನಿಧಿಗಳು ಬರಲಿಲ್ಲ ಅಂದ್ರೆ ಅವ್ರು ಇದ್ದು ಸಹ ಇದ್ದೇ ಇದ್ದಂಗೆ. ಅದಕ್ಕೋಸ್ಕರ ಇವತ್ತೇನು ಈ ಹೋರಾಟ ಸಮಿತಿಯಿಂದ ಮೈಸೂರಲ್ಲಿ ಇರ್ಬೋದು, ಪಾದಯಾತ್ರೆ ಇರ್ಬೋದು, ಧರಣಿ, ಇದೆಲ್ಲದಕ್ಕೂ ಸಹ ಜನ ಗಂಭೀರವಾಗಿ ಸೇರ್ಬೇಕು. ಆಮೇಲೆ ಸಾಗರದ ಪಟ್ಟಣದ ಜನತೆನೂ ಗಂಭೀರವಾಗಿ ಇದರಲ್ಲಿ ತಗೋಬೇಕು ಈ ಚಳುವಳಿಯನ್ನು. ಯಾಕಂದ್ರೆ ಕೈಗಾಲದಲ್ಲಿ ಅಣಸ್ತಾವರ ಆದ್ಮೇಲೆ ಕಾಳಿ ನದಿ ನೀರನ್ನು ಯಾರು ಕುಡಿತಾ ಇಲ್ಲ. ಕಾರವಾರಕ್ಕೆ ಕಾಳಿ ನದಿ ನೀರು ಬರೋಲ್ಲ, ಅಘನಾಶಿನಿ ನದಿ ನೀರು, ಇನ್ಯಾವುದೋ ನದಿ ನೀರನ್ನ ಇವತ್ತು ಕುಡಿಯೋಕ್ಕೆ ಬಳಸ್ತಾ ಇದ್ದಾರೆ. ನಮ್ಮ ಶರಾವತಿ ವಿದ್ಯುತ್ ನಮ್ಮ ಹಿನ್ನೀರಿಂದ ಇವತ್ತೇನು ಸಾಗರಕ್ಕೆ ಬರ್ತಾ ಇದೆ, ಜನ ನೆಮ್ಮದಿಯಿಂದ ಇದ್ದಾರೆ ನೀರಿನ ಸೌಲಭ್ಯ ಆಗಿ. ಈಗ ದಾವಣಗೆರೆಯಲ್ಲಿ, ಹುಬ್ಬಳ್ಳಿಯಲ್ಲಿ 15 ದಿನಕ್ಕೊಮ್ಮೆ 20 ದಿನಕ್ಕೊಮ್ಮೆ ನೀರು ಕೊಡ್ತಾರೆ. ಆದ್ರೆ ಇವತ್ತು ನೀರು ಬಂದು ನೀರು ರಸ್ತೆ ಚೆಲ್ಲೋ ಮಟ್ಟಿಗೆ ಜನ ಇವತ್ತು ನೀರಿನ ಪ್ರಯತ್ನವನ್ನು ಪಡಿತಾ ಇದ್ದಾರೆ. ಈಗಾಗಲೇ ಉಸ್ತುವಾರಿ ಸಚಿವರು ಹೇಳಿದ್ದಾರೆ, ಆನವಟ್ಟಿಗೂ ಶರಾವತಿ ನೀರನ್ನು ತಗೊಂಡು ಹೋಗ್ತೀವಿ, ಶಿರಾಳಕೊಪ್ಪಕ್ಕೆ ತಗೊಂಡು ಹೋಗ್ತೀವಿ, ಶರಾವತಿ ನದಿ ನೀರನ್ನ ಎಲ್ಲ ಕಡೆನೂ ತಗೊಂಡು ಹೋಗ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈಗಾಗಲೇ 100 ಗ್ರಾಮಗಳಿಗೆ ಶರಾವತಿ ನೀರು ಇವತ್ತು ಕುಡಿಯಕ್ಕೆ ಹೋಗ್ತಾ ಇದೆ. ಕುಡಿಯ ನೀರು ಇಲ್ಲದೆ ಇವತ್ತು ಬಸವನಹೊಳೆ, ಮತ್ತು ನಮ್ಮ ಬಸವನಹೊಳೆಯಲ್ಲಿ ಮರಳಿನ ಚೀನ ಇಟ್ಟು ಹೊಂಡದಲ್ಲಿರೋ ನೀರು ಕುಡಿತಿದ್ವಿ ಸಾಗರಪೇಟೆ. ಮತ್ತೆ ಬಸವನಹೊಳೆ ಹೊಂಡದ ನೀರು ಕುಡಿಯಂತ ಪರಿಸ್ಥಿತಿ ನಮ್ಮ ಜನರಿಗೆ ಬರುತ್ತೆ. ಅದಕ್ಕೋಸ್ಕರ ಇದನ್ನ ಗಂಭೀರವಾಗಿ ತಗೊಂಡು ನಮ್ಮ ಬರೇ ಬೇಸೂರು ಭಾಗದ ಸುತ್ತಮುತ್ತ ಆಗನಹಳ್ಳಿ ಹೋಬಳಿ, ಕಡೂರು ಹೋಬಳಿ ಮಾತ್ರ ಅಲ್ಲ, ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ನಮ್ಮ ಮಲೆನಾಡಿಗೆ ಇದು ದೊಡ್ಡ ಒಂದು ಆಪತ್ತು ತಂದಿದೆ. ಅದಕ್ಕೆ ತೀವ್ರವಾಗಿ ನಾವು ವಿರೋಧ ಮಾಡ್ತೀವಿ. ಮತ್ತೆ ಜನಪ್ರತಿನಿಧಿಗಳು ಸರಿಯಾಗಿ ನಡ್ಕೊಳ್ಳದೇ ಇದ್ರೆ ನಮ್ಮ ಶಾಸಕರು, ಸಂಸದರು, ಮಂತ್ರಿಗಳು ಮತ್ತೆ ಅವರು ಭಾರಿ ಬೆಲೆಯನ್ನ ಜನರಿಗೆ ತೆರಬೇಕಾಗತ್ತೆ, ಮತ್ತೆ ಪಶ್ಚಾತ್ತಾಪ ಪಡಬೇಕಾಗತ್ತೆ ಅನ್ನೋದೇ ಎಚ್ಚರಿಕೆ ಕೊಡ್ತೀವಿ.